ಇಂದು ಕೆಜಿಎಫ್ನ ಒಕಿನೋವಾ ಕರಾಟೆ ಸಂಸ್ಥೆಯ ವತಿಯಿಂದ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮವನ್ನು ನಗರದ ಮೈದು ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎಲ್ ನರಸಿಂಹಮೂರ್ತಿ, ರಾಬರ್ಸನ್ಪೇಟೆ ಪಿಎಸ್ಐ ತ್ಯಾಗರಾಜ್ ಹಾಗೂ ಆಂಡರ್ಸನ್ಪೇಟೆಯ ಪಿಎಸ್ಐ ಮಂಜುನಾಥ್ ಮತ್ತು ಬೆಮಲ್ ಕಾರ್ಖಾನೆಯ ಮಾಜಿ ಡಿಜಿಎಂ ಪ್ರತಾಪ್ ಹಾಗೂ ಸಂಸ್ಥೆಯ ಉಳಗನಾಥನ್, ರಮೇಶ್, ಶ್ರೀನಿವಾಸನ್ ಹಾಗೂ ಇತರರು ಭಾಗವಹಿಸಿದರು. ನಮ್ಮ ತಿಳುವಳಿಕೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ನಿಜವಾಗ್ಲೂ ಪುಣ್ಯವಂತರು. ಯಾಕಪ್ಪ ಅಂದ್ರೆ ಈ ಬರೀತಕ್ಕಂಥ ತಂದೆ ತಾಯಿಗಳು ಏನು ಬಂದಿರಲ್ಲ, ನಿಜವಾಗ್ಲೂ ನೀವೆಲ್ಲ ಅದೃಷ್ಟ ಮಾಡಿದ್ದೀರ. ಯಾಕಪ್ಪ ಅಂದ್ರೆ ನಾವು ಸರ್ಕಾರಿ ಶಾಲೆ ಓದಿರ್ತಕ್ಕಂಥವ್ರೆ ಇವತ್ತು ಏನೋ ದೇವರು ಒಂದು ಸ್ಥಾನದಲ್ಲಿ ನಮ್ಮನ್ನ ಅವಕಾಶ ಮಾಡ್ಕೊಂಡಿದ್ದಾರೆ. ಎರಡನೇ ಹೇಳಿದ್ರು ಒಂದು ಈಗ ಚೇಂಜ್ ಮಾಡಿ ಈಗಾಗಲೇ ನಮ್ಮ ಸರ್ ಹೇಳಿದಾಗೆ ನಮ್ಮಲ್ಲಿ ಎಲ್ಲ ಒಂದಕ್ಕೆ ಹೋಗ್ತಾ ಇರ್ತಾರೆ, ಕ್ರಿಕೆಟ್ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಬಹಳ ಬೇರೆ ಅವಕಾಶ ಬಹಳಷ್ಟು ಇದೆ. ಈ ರೇರ್ ಮತ್ತೆ ಎಜುಕೇಶನ್ ಹೋದಾಗ ರೇರ್ ಕೋರ್ಸಸ್ ಬರೀ ಎಲ್ಲ ನಮ್ಮ ಮಗ ಇಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟರ್ ಬರೀ ಎರಡನೇ ಇದ್ದಾರೆ. ಬಹಳಷ್ಟು ರೇರ್ ಕೋರ್ಸಸ್ ಮತ್ತೆ ಸ್ಪೋರ್ಟ್ಸ್ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ಸ್ಪೋರ್ಟ್ಸ್ ಇದಾವೆ, ಈವೆಂಟ್ಸ್ ಇದಾವೆ. ಸೊ ಅವನ್ನೆಲ್ಲ ಐಡೆಂಟಿಫೈ ಮಾಡಿ ಅವನ್ನೆಲ್ಲ ಕೋರ್ಸ್ ಕೊಡ್ತಾರೆ. ಎಲ್ಲದರಲ್ಲೂ ನಾವು ಹೋಗ್ತಾರೆ. ಬರೀ ದಯವಿಟ್ಟು ಈ ಕ್ರಿಕೆಟ್ ಬರೀ ಒಂದೇ ಗೀಳು ಇದನ್ನ ಬೆಳೆಯಬೇಕು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಸೊ ಏನು ಇಂಥ ಪ್ರತಿಭೆಗಳನ್ನ ನಮ್ಮ ಕೆಜಿಎಫ್ನಲ್ಲಿ ಈ ಕರಾಟೆ ಸಂಸ್ಥೆ ಇನ್ನಷ್ಟು ಬೆಳಿಬೇಕು. ಈ ಸಂಸ್ಥೆಯನ್ನು ಮತ್ತಷ್ಟು ನಮ್ಮ ಪೋಷಕರು, ನಮ್ಮ ಸಾರ್ವಜನಿಕರು, ನಮ್ಮ ಕೆಜಿಎಫ್ನೆಲ್ಲ ಬಳಸ್ಕೋಬೇಕು. ಕೆಲವೊಂದು ಊರುಗಳಲ್ಲಿ ಅಲ್ಲಿ ಕರಾಟೆ ಹೇಳ್ಕೊಳ್ಳೋದೇ ಇರಲಿಲ್ಲ, ಆದರೂ ಕರಾಟೆ ಹೇಳ್ಕೊಂಡು ಅವರು ಬೇಕಾಗ್ತದೆ ಬೇರೆ ಊರುಗಳಿಗೆ. ಆದ್ರೆ ನಮ್ಮೂರಲ್ಲಿ ಇಂಥ ಸಂಸ್ಥೆ ಇದೆ, ಇಂಥ ಸಂಸ್ಥೆ ನಾವೆಲ್ಲ ಸದುಪಯೋಗ ಮಾಡಿಕೊಂಡು ಆ ಸಂಸ್ಥೆಯನ್ನು ಬೆಳೆಸಬೇಕು. ನಮಗೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲ ಸದುಪಯೋಗ ಮಾಡ್ಕೊಂಡು ಅಂತ ಹೇಳ್ತಾ ನನ್ನ ಇವತ್ತು ಕರೆಸಿ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ನೀವು ಇಲ್ಲಿ ನಮ್ಮನ್ನು ಕರೆಸಿ ಆಹ್ವಾನಿತರಾಗಿ ಮಾಡಿ ಮಕ್ಕಳಿಗೆ ನಮ್ಮ ಕಡೆಯಿಂದ ಪ್ರಶಸ್ತಿ ಪತ್ರ ವಿತರಣೆ ಮಾಡಿಸಿದ್ರು. ಬಹಳ ಖುಷಿ ಇದೆ, ಬಹಳ ಮುಖ್ಯವಾಗಿ ನಾನು ನಿಮ್ಮಲ್ಲಿ ಹೇಳಬೇಕಂತಂದ್ರೆ ಕೆಜಿಎಫ್ನಲ್ಲಿ ಬಹಳ ಡೈವರ್ಸಿಟಿ ಇದೆ. ನೀವು ನೋಡ್ಬೋದು, ಯೂನಿಟಿ ಡೈವರ್ಸಿಟಿ ಇಲ್ಲ. ಆಲ್ ರಿಲಿಜಿಯನ್ಸ್ ಇರ್ತಾರೆ, ಎಲ್ಲರೂ ಫ್ರೆಟರ್ನಿಟಿಯಿಂದ ಜೀವನ ಮಾಡ್ತಿದ್ದಾರೆ. ದೇರ್ ಇಸ್ ನೋ ಒಂದು ಕಮ್ಯುನಿಟಿ ಇಲ್ಲ, ಇನ್ನೊಂದು ಕಮ್ಯುನಿಟಿ ಎನಿಟಿ ಇಲ್ಲ, ಎಲ್ಲ ಚೆನ್ನಾಗಿದೆ. ಈಗ ಡೈವರ್ಸಿಟಿ ಮತ್ತೆ ನೋಡ್ಬೋದು, ಅದೇ ಥರ ಡೈವರ್ಸಿಟಿನ ಸ್ಪೋರ್ಟ್ಸ್ ಆಲ್ಸೋ. ಇಲ್ಲಿ ನೋಡಿದಂತಹ ಎಂಥೂಸಿಯಾಸಮ್ ಮಕ್ಕಳಲ್ಲಿ ಇರ್ಬೋದು, ಯೂಸ್ ಅಲ್ಲಿ ಇರ್ಬೋದು, ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಅದೇ ಥರ ಕರಾಟೆ, ಎಲ್ಲ ಸ್ಪೋರ್ಟ್ಸ್ ಅನ್ನು ನೋಡ್ಬೋದು. ಸ್ಪೋರ್ಟ್ಸ್ ಆಡೋದ್ರಿಂದ ನಮ್ಮಲ್ಲಿ ಒಂದು ಚೈತನ್ಯ ಹೋಗುತ್ತೆ, ಒಂದು ಉರುಪು ಬರುತ್ತೆ. ಈ ಮಕ್ಕಳೆಲ್ಲ ನೋಡಿದಾಗ ನಮ್ಗೆ ಖುಷಿ ಆಯಿತು. ನಮಗೆ ಈ ಏಜಲ್ಲಿ ನಮಗಂತ ಅವಕಾಶ ಸಿಗಲಿಲ್ಲ, ನಾವು ಮಾಡುವುದಾಗಿತ್ತು. ಬಟ್ ತುಂಬ ಮಕ್ಕಳಿಗೆ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು. ಕೆಜಿಎಫ್ನಲ್ಲಿ ಎಸ್ಪೆಷಲಿ ಒಕಿನೋವಾ ಕರಾಟೆ ಇನ್ಸ್ಟಿಟ್ಯೂಟ್ ಅವರು ಇಷ್ಟೊಂದು ಮಕ್ಕಳನ್ನ ಕರ್ಕೊಂಡು ಅವ್ರ ಪೇರೆಂಟ್ಸ್ ಬಂದು ಇಷ್ಟೊಂದು ಬೃಹತ್ಮಟ್ಟವಾಗಿ ಅವರಿಗೆ ಎಂಕರೇಜ್ ಮಾಡಿ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ಮಕ್ಕಳು ಅಷ್ಟೊಂದು ಹುಮ್ಮಸ್ಸಲ್ಲಿ ಭಾಗಿಯಾಗಿ ಜೋಶಾಗಿ ಅದೆಲ್ಲ ಮಾಡೋದ್ರಿಂದ ತಮಾಷೆ ಇಲ್ಲ. ಕರಾಟೆ ಮಾಡೋದು ಬಾಡಿ
ಈ ಏಜಿಂದ ಇದನ್ನ ಬೆಳೆಸ್ಕೊಂಡ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಆ ಒಂದು ಡಿಸಿಪ್ಲಿನ್, ಶಿಸ್ತು ಮತ್ತೆ ನಿಮ್ಮ ಸದೃಢತೆ, ಆರೋಗ್ಯವನ್ನು ಕಾಪಾಡ್ಕೊಳ್ತೀರಾ ಅಂತ ಹೇಳ್ತೀನಿ. ಇದನ್ನ ಮುಂದಿನ ದಿನಗಳಲ್ಲಿ ಕ್ಯಾರಿ ಮಾಡಿ. ಯಾರು ನನ್ನ ಕರಾಟೆ ಮುಗಿಯಿತು, ಎಲ್ಲ ಬೆಲ್ಟು ಬಂದಿದೆ, ಇಷ್ಟೇ ಸಾಕೋಣ ಅನ್ನೋ ಮನೋಭಾವನೆ ಬರೋದು, ಇದು ಒಂದು ಹ್ಯಾಬಿಟ್ ಆಗುತ್ತೆ. ಮತ್ತೆ ವಿಶೇಷವಾಗಿ ಪೋಷಕರಲ್ಲಿ ನಾನು ಒಂದೆರಡು ಮಾತುಗಳಲ್ಲಿ ಇಷ್ಟಪಡ್ತೀನಿ. ಮಕ್ಕಳಲ್ಲಿ ಯಾವ ಒಂದು ಸ್ಕಿಲ್ ಇದೆಯೋ ಅದನ್ನು ದಯವಿಟ್ಟು ಐಡೆಂಟಿಫೈ ಮಾಡಿ. ನಿಮ್ಮಲ್ಲಿರುವ ಆಸೆ ಆಕಾಂಕ್ಷೆಗಳನ್ನ ಅವರಲ್ಲಿ ಏರಬಹುದು. ಅವ್ರ ಮೇಲೆ ಏರಿ ಇವಾಗ ನಿಮ್ಮಲ್ಲಿ ನೀವೇನು ಮಾಡ್ಕೊಂಡಿದ್ದೀರಿ, ಫಾರ್ ಎಕ್ಸಾಂಪಲ್ ಈಗ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಮಾಡ್ಕೊಂಡಿದ್ದೀರಾ, ಕಾರಣಾಂತರಗಳಿಂದ ನೀವು ಕ್ರಿಕೆಟರ್ ಆಗಿದ್ದಾರ. ಸೊ ನಾನು ಕ್ರಿಕೆಟ್ ಆಗಿರೋದು ಪರವಾಗಿಲ್ಲ, ನನ್ನ ಮಕ್ಕಳಾದ್ರೂ ಕ್ರಿಕೆಟರ್ ಮಾಡೋಣ ಅನ್ನೋ ಮನೋಭಾವನೆ ದಯವಿಟ್ಟು ಬೇಡ. ಮಕ್ಕಳಿಗೆ ಏನು ಸಿಕ್ಕಿದೆ, ಅವ್ರು ಏನು ಆಸಕ್ತಿ ತೋರಿಸಿದ್ರೆ ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ಅದನ್ನ ಪ್ರೋತ್ಸಾಹ ಮಾಡಿದ್ರೆ ಸರಿಯಾದ ಅವಕಾಶ ಮಾಡಿದ್ದೀರಾ. ಈ ಒಂದು ಸಂಸ್ಥೆಯ ಮುಖ್ಯಸ್ಥರಿಗೆ ಹಾಗೂ ಇಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ಪುಟಾಣಿ ಮಕ್ಕಳಿಗೆ, ನಂತರ ಪುಟಾಣಿ ಮಕ್ಕಳ ಪೇರೆಂಟ್ಸ್ಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಆತ್ಮೀಯವಾದ ಅಭಿನಂದನೆಗಳು. ಮುಖ್ಯವಾಗಿ ಹೇಳೋದಾದ್ರೆ, ಈಗ ಪ್ಯಾರಿಸಲ್ಲಿ ಒಲಿಂಪಿಕ್ಸ್ ನಡೆಯುತ್ತಿದೆ. ನೀವು ಇದೇ ಮಟ್ಟದಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಗುರುಗಳ ದಯೆಯಿಂದ ಒಳ್ಳೆ ಗುರಿ ಇಟ್ಕೊಂಡು ಫ್ಯೂಚರಲ್ಲಿ ರಾಜ್ಯನ, ದೇಶನ ಒಲಿಂಪಿಕ್ಸ್ ಅಲ್ಲಿ ಪ್ರತಿನಿಧಿಸಬೇಕಂತ ಹೇಳಿ ನಾನು ಆಸೆ ಪಡ್ತೀನಿ. ಅದಕ್ಕೆ ನೀವೆಲ್ಲ ಏನು ಪೇರೆಂಟ್ಸ್ ಇದ್ದೀರಾ, ನೀವೆಲ್ಲ ಸ್ವಲ್ಪ ಸಹಕರಿಸಬೇಕು. ಈ ಹುಮ್ಮಸ್ ಹೀಗಿದ್ರೆ ಸಾಕು, ಅವರ ಅನುಭವಕ್ಕೂ ಎಲ್ಲಿ ತನಕ ಹೋಗ್ತಾರೆ, ಜೊತೆಗೆ ಎಲ್ಲಿ ತನಕ ಆ ಗುರಿ ಹೋಗ್ತಾರೆ, ಅಲ್ಲಿ ತನಕ ನೀವು ಸಪೋರ್ಟ್ ಇರಬೇಕು. ನಮ್ಮ ಕೇಂದ್ರ ಮಕ್ಕಳು ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಪ್ರತಿನಿಧಿಸೋರಾಗಬೇಕು ಅನ್ನೋದು ನಮ್ಮ ಆಸೆ. ಹಾಗೆ ಬರೀ ನಾವು ಪ್ರೈಸ್ ತಗೊಳ್ಳೋದಾಗಲಿ, ಅವಾರ್ಡ್ ತಗೊಳ್ಳೋದಾಗಲಿ ಮುಖ್ಯ ಅಲ್ಲ. ಈ ಒಂದು ಕರಾಟೆಯಿಂದ ಅಥವಾ ಮಾರ್ಷಲ್ ಆರ್ಟ್ಸಿಂದ ಒಂದು ಫಿಟ್ನೆಸ್ ಬರುತ್ತೆ, ಎರಡು ಕಾನ್ಸಂಟ್ರೇಷನ್ ಬರುತ್ತೆ, ಮೂರನೇದು ಸೆಲ್ಫ್ ಡಿಫೆನ್ಸ್ ಅಂದರೆ ಸೆಲ್ಫ್ ಪ್ರೊಟೆಕ್ಷನ್ ಏನಂತೀವಿ, ಯಾರಾದ್ರೂ ನಮ್ಮ ಅಟ್ಯಾಕ್ ಮಾಡಿದಾಗ ಅದರಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಬೋದು. ಅಥವಾ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಮ್ಮ ಫ್ಯಾಮಿಲಿನ ನಾವು ಕಾಪಾಡ್ಬೋದು, ನಮ್ಮ ಫ್ರೆಂಡ್ಸ್ನ ನಾವು ಕಾಪಾಡ್ಬೋದು. ಎಲ್ಲರಿಗೂ ತುಂಬ ಮುಖ್ಯ. ಅಂತ ಒಂದು ಸಂಸ್ಥೆ ನಮ್ಮ ಕೇಂದ್ರದಲ್ಲಿರೋದು ನಮ್ಮೆಲ್ಲರೂ ಹೆಮ್ಮೆಯ ಸಂಗತಿ. ಇದನ್ನ ಕೇಂದ್ರದ ಎಲ್ಲ ಪುಟಾಣಿ ಮಕ್ಕಳು, ಯುವಕರು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಆಸೆ.